ಮತ ಕೇಳಿದ್ದೀರಿ, ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ನ ನಾನು ಕೇಳಿದ್ದೀರಿ. ಅವರಲ್ಲಿ ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಡಿ ಅಂತಲೇ ಕೇಳ್ಕೊಂಡು ಬಂದಿದ್ದಾರೆ. ಫಸ್ಟ್ ಕೊಡಿ ಅಂತ ಎಲ್ಲೂ ಅಫೀಲ್ ಮಾಡಿಲ್ಲ. ಆ ಜೊತೆಲಿ ಬಂದಿದ್ದವರೆಲ್ಲ ನಮ್ಮ ಸಂಘ ಸದಸ್ಯರು, ನಮ್ಮ ಸಂಘ ಇರ್ಬೋದು, ನಂದೀಶ್ ಅವರು ಇರ್ಬೋದು, ಕಾಂತರಾಜ್ ಅವರು ಇರ್ಬೋದು, ನಮ್ಮ ಪಾರ್ಟಿ ಪಾರ್ಟಿ ಅವರು, ನಮ್ಮ ಸಾಥಿ ಎಲ್ಲವರೇನು ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಡುವವರಿಗೆ ಖಂಡಿತ ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಡೋಣ. ನಮ್ಮ ಸಂಘದಿಂದ ಗೆದ್ದು ಬಂದಿದೆ, ಇಬ್ಬರು ಸದಸ್ಯರು ಗೆದ್ದು ಅಂತ ಭಾವಿಸ್ಕೊಂಡಿದ್ದೀವಿ. ಅಷ್ಟೊಂದೇ ನಮ್ಮ ಸಂಘದ ಕೆಲಸ ಆಗ್ತಿರೋದು. ನಮಗೆ ಸಂಘ ಕೆಲಸ ಆಗೋದು ಮುಖ್ಯ ಇದೆ. ಧನಂಜಯ ಅವರು ಗೆಲುವಿನ ಕುಡಿದೆ ಅಂತ ಎಲ್ಲ ಕಡೆ ನಮ್ಮ ಮಾಹಿತಿ ಇದೆ. ಅವರು ಗೆದ್ದು ಬರಲಿ, ಗೆದ್ದ ನಂತರ ನಾವು ಪದಾಧಿಕಾರಿಗಳನ್ನು ಅವರು ಮುಂದಿರ್ತಾರೆ, ಬೇರೆಯವರೇ ಬಂದಿರ್ಬೋದು. ಆ ನಂತರನೂ ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಸದಸ್ಯರಿಗೆ ಕೆಲಸ ಮಾಡ್ತೀವಿ ಅಂತ ಮನವಿ ಮಾಡ್ತಿದ್ದೀನಿ. ಜೊತೆಗೆ ಚುನಾವಣೆಯಲ್ಲಿ ಗೆದ್ದು ಬರುವಂತೆ ಶುಭ ಕೋರಿ ತಾವೆಲ್ಲರೂ ಪರವಾಗಿ ಶುಭ ಕೋರಿ ಮಾತು ಮುಗಿಸ್ತೀನಿ. ಕ್ವಶನ್ ಕೊಡ್ತೀನಿ. ನಿಮ್ಮೆಲ್ಲರ ಕನಸನ್ನ ನೆನಪು ಮಾಡೋದಕ್ಕೋಸ್ಕರ ನಾನು ಈ ಎಲೆಕ್ಷನ್ ನಿಂತಿರೋದು. ತಮ್ಮೆಲ್ಲರೂ ಓದ್ತಿರ್ಬೇಕು, ನಾವೆಲ್ಲ ಒಕ್ಕಾಲತ್ತು ಬೇರೆಯವ್ರಾಗ್ತೀವಿ. ನಮ್ಗೆ ಒಕ್ಕಾಲತ್ತು ಹಾಕುವಂಥವ್ರು ಯಾರೂ ಇಲ್ಲ, ವ್ಯಕ್ತಿಗೆ ಗಂಟೆ ಕಟ್ಟೋರು ಯಾರೂ ಇಲ್ಲ. ಹಂಗಂದ್ರೆ ನಮಗೆ ಸೌಲಭ್ಯಗಳನ್ನು ಒದಗಿಸ್ಬೇಕಂದ್ರೆ ಯಾರನ್ನೂ ಕೇಳಕ್ ಹೋಗೋದಿಲ್ಲ. ನಾವು ಬೆಳಗ್ಗೆ 8 ಗಂಟೆ ಮನೆ ಬಿಟ್ಟರೆ ತಿರ್ಗಾ ರಾತ್ರಿನೇ ಹೋಗೋದು. ಯಾರು ನಾವೇನು ಕೇಳೋದೇ ಇಲ್ಲ, ಬೇರೆಯವ್ರಗೋಸ್ಕರ ದುಡಿತಾನೆ ಇರ್ತೀವಿ. ಆದ್ರಿಂದ ನಾನು ಇದನ್ನೆಲ್ಲ ಮನಸ್ಸು ಇಟ್ಕೊಂಡು ನಮ್ಮ ಕಮ್ಯುನಿಟಿ ಅಂದ್ರೆ ನಮ್ದು ಯಾವ ಜಾತಿ ಅಂದ್ರೆ ನಾವು ವಕೀಲರ ಜಾತಿ, ಅಡ್ವೊಕೇಟ್ ಕಮ್ಯುನಿಟಿ, ಅಡ್ವೊಕೇಟ್ ಕಮ್ಯುನಿಟಿ ಬೇರೆಯವರು. ಅದಕ್ಕೆ ಇದನ್ನ ಪರಿಶೀಲನೆ ಕರ್ನಾಟಕ ಕೌನ್ಸಿಲ್ ಇದ್ರದ್ದು ಎಂಟೈರ್ ಅಡ್ವೊಕೇಟ್ಗಳು ಹಾಕಿ ಅಂತ ಹೇಳ್ತಾರೆ. ಯಾರಿಗೆ ಹೊರತೆ ಇದೆ, ಯಾರು ಕೆಲಸ ಮಾಡ್ತಾರೆ, ಯಾರು ಸೌಲಭ್ಯಗಳನ್ನು ಒದಗಿಸ್ತಾರೆ, ಅವರೇ ನೀವು ಮತ ಕೊಡಬೇಕು ಅಂತ. ನನಗೆ ಫಸ್ಟ್ ಮತ ಕೊಡುವಂತ ನಾನು ಕೇಳ್ತಾ ಇಲ್ಲ, ನಿಮಗೆ ಬಿಡ್ತೀನಿ. ಬಿಕಾಸ್ ಯು ಆರ್ ಮೋಸ್ಟ್ ಎಜುಕೇಟೆಡ್ ಇಂಟೆಲಿಜೆಂಟ್ ಪೀಪಲ್. ನಮ್ಮ ಇದ್ರೊಳಗೆ ನನ್ನ ಪ್ರಕಾರ ಇಂಥ ನೋಬಲ್ ಪ್ರೊಫೆಷನ್ನು, ಈ ಥರ ಇಂಟೆಲಿಜೆಂಟ್ ಪ್ರೊಫೆಷನ್ನು ಯಾವುದೂ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾರಿಗೆಲ್ಲ ವಕಾಲತ್ ಹಾಕ್ಬೋದು. whether he may be a police officer, whether he may be an IAS officer, whether he is a minister or chief minister, ultimately comes to the court. ನಿಮ್ಮ ಹತ್ರ ಬಂದು ನಮಸ್ಕಾರ ಮಾಡಿ ಸ್ವಾಮಿ ನನ್ನ ವಕಾಲತ್ ಹಾಕಪ್ಪ ಅಂತ ಹೇಳಿ. ಸೊ ಆದ್ರಿಂದ ನೀವು ಯಾರೇ ಮಾಡಬೇಕಾದ್ರೆ ಯೋಚನೆ ಮಾಡಿ. ಇವಾಗ ಒಂದು ಹಸು ತಗೋಬೇಕಾದ್ರೆ, ಒಂದು ಕೋಳಿ ತಗೋಬೇಕಾದ್ರೆ